ಫ್ರೆಂಡ್ಸ್, ಬೆಂಗಳೂರು ಖಾಲಿ ಮಾಡಿ ನೈಟ್ ಇಲ್ಲೇ ಮಲಗಿದ್ದೆ. ಹಿಂಡಿ ಮಂಕಳಮ್ಮ ದೇವಸ್ಥಾನ ಇದು ಪಾರ್ಕಿಂಗು. ಲೋಡಿಗೆ ಹೋಗ್ಬೇಕೀಗ. ಮಾಲೂರು ಹತ್ರ ಲೋಡಿದೆ ಅಂತ ಫೋನ್ ಮಾಡಿದ್ದೆ. ನೋಡೋಣ ಬನ್ನಿ ಫ್ರೆಂಡ್ಸ್. ಬಂದೆ, ಬಾಕ್ಸ್ ಎಲ್ಲ ರೆಡಿ ಇದ್ದು, 86 ಬಾಕ್ಸ್ ರೆಡಿ ಇದ್ದು. ಯಾಕಂದರೆ ಇನ್ನೂ ಬಾಕ್ಸ್ ಮಾಡ್ತಾಯಿದ್ದಾರೆ. 30 ಬಾಕ್ಸ್ ಹಾಕ್ಬೇಕು ಅಂತ ಹೇಳಿದ್ದಾರೆ ಪಾರ್ಟಿ. ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಬಾಕ್ಸ್ ಹಾಕಿ ನೋಡ್ರಿ ಎಷ್ಟು ಟೈಟ್ ಬಂದಿದೆ ಗಾಡಿ. ಇನ್ನೂ ಅದ್ರ ಮೇಲೆ ಹಾಕೋಬೇಕು. ಇನ್ನು ಹಾಕ್ಕೊಂಡು ಕಾಯ್ತಾ ಇದ್ದೀನಿ ಬಾಕ್ಸ್ ಆದರೆ ಹತ್ಲಾಗ ಹೋಗೋಣ ಬೇಗ ಅಂತ. ತರಬೇಕು, ಇವ್ರು ಬಾಕ್ಸ್ ರೆಡಿ ಮಾಡಬೇಕು, ನಾನೇ ಜೋಡಿಸ್ಕೋಬೇಕು ಫ್ರೆಂಡ್. ಜೋಡಿಸ್ಕೊಂಡಿದ್ದೆಲ್ಲ ನಾನೇ ಜೋಡಿಸ್ಕೊಂಡ್ರೆ ಯಾರು ವೀಡಿಯೋ ಮಾಡೋರು ಇರಲಿಲ್ಲ, ಹಂಗಾಗಿ ವೀಡಿಯೋ ಮಾಡಿಲ್ಲ. ನೋಡ್ರಿ ಕಿಚ್ಚ ಸುದೀಪ್, ಇವರೇ ಸೌಕರ್ಯರು. ಹೆಂಗೆ ಕೆಲಸ ಮಾಡ್ತಾರೆ ನೋಡ್ರಿ ಈ ವಯಸ್ಸಿನಲ್ಲಿ. ನೋಡ್ರಿ ಹುಡುಗರೆಲ್ಲ ಚಿಕ್ಕ ಹುಡುಗರೆಲ್ಲ ಕೆಲಸ ಮಾಡ್ತಿದ್ದಾರೆ ಇಲ್ಲಿ. ನಾವೆಲ್ಲ ಚಿಕ್ಕ ವಯಸ್ಸಿನ ಹುಡುಗರೇ ಕೆಲಸ ಮಾಡ್ತಿರೋದು. ನೋಡ್ರಿ ಸೌಕರ್ಯಲ್ಲಿ ಕುತ್ಕೊಂಡು ಬೈತಾ ಇದ್ದಾರೆ. ಕುತ್ಕೊಂತೀಯ ಅಮ್ಮ ಹುಡುಗಿ ಪಾಪ. ಬಿಸಿಲು ಸಿಕ್ಕಾಬಿಟ್ಟೆ ಫ್ರೆಂಡ್ಸ್, ಕೆಲಸ ಮಾಡೋಕೆ ಆಗ್ತಾಯಿಲ್ಲ. ಅವ್ರಿಗೆ ಏನು ಮಾಡ್ತೀರಾ, ನಮಗೆ ಅಲ್ಲಿ ನಿಲ್ಲಕ್ಕೆ ಆಗ್ತಿಲ್ಲ, ಅಷ್ಟು ಬಿಸಿಲಿದೆ ಇಲ್ಲಿ. ಈ ಥರ ಬಾಕ್ಸ್ಗಳು ರೆಡಿ ಮಾಡಿ ಹಾಕೊಂಡು ಊಟಕ್ಕೆ ಹೋದ್ವಿ. ಫೈನಲಿ ಅಕ್ಕರು ಊಟ ಕೊಡ್ತಾಯಿದ್ದಾರೆ. ಸುಮಾರು ಒಂದು 20 ಜನ ಲೇಬರ್ ಇದ್ದರು. ನಾನು ಒಬ್ಬ ಊಟಕ್ಕೆ ಅಂತ ಹೋದೆ. ಹಳ್ಳಿ ಕಡೆ ಊಟ ತುಂಬ ಚೆನ್ನಾಗಿರ್ತಿಲ್ಲ, ಯಾವುದು ಹೋಟ್ಲ್ ಇರಲಿಲ್ಲ. ಒಳ್ಳೆ ಊಟ ಚೆನ್ನಾಗಿರುತ್ತೆ ಅಂತ ನಾನು ಊಟ ಹಾಕಿಸ್ಕೊಂಡು ಹೋಗಿ ನಾನು ಸತ ಕೇಳಿ ನಿಂತಿದ್ದೀನಿ. ನಾನು ಕೂಡ ಊಟ ಹಾಕಿಸ್ಕೊಂಡೆ. ಸಾಂಬಾರು ಹಿಂಗಿರುತ್ತೆ ನೋಡೋಣ. ಹಳ್ಳಿ ಕಡೆ ಊಟ ಸಖತ್ತಾಗಿರುತ್ತೆ. ಸ್ವಲ್ಪ ಎಲ್ಲ ಊಟಕ್ಕಲ್ಲಿ ಕೂರ್ತಾರೆ. ನಾನು ಅಲ್ಲೆಲ್ಲಾರ ಕೂರ್ತೀನಿ. ಬಿಸಿಲು ಹೊರಗಡೆ ಕೂತ್ಕೊಂಡು ಊಟ ಮಾಡೋಕ್ಕಾಗಲ್ಲ. ಫೈನಲಿ ಊಟ ಆಯಿತು. ಗಾಡಿ ಹತ್ರ ಹೋಗ್ತಾಯಿದ್ದೀನಿ. ಊಟ ಮಾತ್ರ ಸೂಪರಾಗಿತ್ತು ಫ್ರೆಂಡ್ಸ್. ಈಗ ಅದೇ ಬಡವ್ರ ಮನೆ ಊಟ ಚೆಂದ, ಸೌಕರ್ಯ ಮನೆ ಊಟ ಚೆಂದ ಅನ್ನಂಗೆ ಹಳ್ಳಿ ಮನೆ ಊಟ ಸಾಲಿಡಾಗಿರುತ್ತೆ, ಒಳ್ಳೆ ಟೇಸ್ಟ್ ಇರುತ್ತೆ. ಮತ್ತು ಗಾಡಿ ಹತ್ರ ಬಂದೆ, ಇನ್ನೂ ಲೇಬರ್ಗಳು ಬಂದಿಲ್ಲ. ಇನ್ನೂ ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ಲ. ಲೋಡ್ ಆಗುತ್ತೆ ಒಟ್ಟು ಸಂಜೆ 6 ಗಂಟೆ ಒಳಗಂತೂ ಲೋಡ್ ಮಾಡೇ ಮಾಡ್ತಾರೆ. ಅವ್ರ ಟೈಮಿಂಗ್ಸ್ ಇರೋ ತನಕ ಕೆಲಸ ಮಾಡಲೇಬೇಕು ಅವರು. ಒಂದೇ ಅಷ್ಟೊತ್ತಿಗೆ ಅವರು ಒಬ್ಬೊಬ್ಬರು ಬರ್ತಾಯಿದ್ದಾರೆ. ಹಿಂದೆ ನೋಡಿದೆ ಬರ್ತಾಯಿದ್ದಾರೆ. ಲೋಡೆಲ್ಲ ಆಯಿತು, ಲೋಡ್ ಆಗಿದೆ. ಟಾರ್ಪರೆಲ್ಲ ಹಾಕಿದ್ದೀನಿ. ಯಾವುದು ವೀಡಿಯೋ ಮಾಡೋಕ್ಕಾಗಲಿಲ್ಲ. ನಾನು ಮುಂದೆ ಆದಷ್ಟು ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಮಳೆ ಹನಿ ಬೇರೆ ಬೀಳ್ತೈತೆ, ಹಂಗಾಗಿ ಅರ್ಜೆಂಟಾಗಿ ಬಿಟ್ಟೆ. ಟಾರ್ಪರೆಲ್ಲ ಹಾಕ್ಕೊಂಡು ಯಾರು ಇರಲಿಲ್ಲ. ಒಬ್ಬ ಹುಡುಗ ಇದ್ದ ಹೆಲ್ಪಿಗೆ. ಅವನಿಗೂ ಒಂದು 200 ರೂಪಾಯಿ ದುಡ್ಡು ಕೊಟ್ಟೆ. ಪಾಪ ಒಂಚೂರು ಹೆಲ್ಪ್ ಮಾಡೋದು ಮಾಡ್ದ. ಪಾಪ ಹೆಲ್ಪ್ ಮಾಡ್ದ. ಈ ರೋಡಲ್ಲಿ ಗಾಡಿ ಹೈಟ್ ಲೋಡ್ ಇದ್ದ ಸ್ವಲ್ಪ ನಿಧಾನಕ್ಕೆ ಹೊಡಿಬೇಕು ಗಾಡಿಗಳು. ಯಾಕಂದರೆ ಬುಲೆರೋ ಗಾಡಿ ರೋಲ್ ಆಗೋದು ಜಾಸ್ತಿ. ತುಂಬ ಖರಾಬ್ ರೋಡ್. ಮುಂದೆ ಇನ್ನೂ ಸಾಕಷ್ಟು ಗುಂಡಿಗಳಿದ್ದಾವೆ. ವೀಡಿಯೋ ಮಾಡೋಕ್ಕಾಗಲ್ಲ. ಅಲ್ಲೆಲ್ಲ ಕೈಯಲ್ಲಿ ಹಿಡ್ಕೊಂಡು ಗಾಡಿ ಓಡಿಸ್ಕೊಂಡು ಗೇರ್ ಚೇಂಜ್ ಮಾಡ್ಕೊಂಡು ಮೊಬೈಲ್ ಹಿಡ್ಕೊಂಡು ವೀಡಿಯೋ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ಆದಷ್ಟು ಟ್ರೈ ಮಾಡ್ತೀನಿ ವೀಡಿಯೋ ಮಾಡೋಕ್ಕೆ. ಈಗ ರೋಡು ಸ್ವಲ್ಪ ದೂರ ಕಾಂಕ್ರೀಟ್ ರೋಡ್ ಇದೆ. ಅದು ಬಿಟ್ಬಿಟ್ರೆ ಒಂದು 4 ಕಿಲೋಮೀಟ್ರ್ 5 ಕಿಲೋಮೀಟ್ರ್ ಫುಲ್ ಗುಂಡಿ ರೋಡೇ ಇರೋದು ಇಲ್ಲಿ. ಸೀದಾ ಮಾಲೂರು ಹೋಗ್ಬಿಟ್ಟು ಹೊಸಕೋಟೆಯಿಂದ ಲೆಫ್ಟ್ ತಗೊಂಬಿಟ್ರೆ ಸೀದಾ ದಾಬಸ್ಪೇಟೆ. ಅದು ಎಕ್ಸ್ಪ್ರೆಸ್ ಹೈವೇ. ಅದು ರೋಡ್ ಚೆನ್ನಾಗಿದೆ. ಅದು ಇದೆ ಎಕ್ಸ್ಪ್ರೆಸ್ ಹೈವೇ. ಇಲ್ಲಿಂದ ದಾಬಸ್ಪೇಟೆ ನಮ್ಮ ಹುಡುಗ ಮುಂದೆ ಹೋಗಿದ್ದಾನೆ. ಅವನು ನನ್ನ ಜೊತೆಗೆ ಲೋಡ್ ಆಗಿತ್ತು. ನಾನು ಹೋಗಿರೋ ಜಾಗದಿಂದ 5 ಕಿಲೋಮೀಟ್ರ್ ದೂರ ಎಕ್ಸ್ಪ್ರೆಸ್ ಹೈವೇ. ನೋಡ್ರಿ ಇದು ಹೆಂಗಿದೆ ಅಂದರೆ ರೋಡು ಆರಾಮಾಗಿ ಗಾಡಿ ಓಡಿಸ್ಬೋದು. ಟ್ರಾಫಿಕ್ ಇಲ್ಲ, ಜಾಸ್ತಿ ಏನಿಲ್ಲ. ಮಳೆ ಬಂದು ನಿಂತೈತೆ ಆಲ್ರೆಡಿ. ಮಳೆ ಬಂತು,
ಸಿಗಾಬಿಟ್ಟೆ ಬಾಕ್ಸ್ ಮೇಲೆ ಬೇರೆ ಹಾಕೊಂಡಿದ್ದೀನಿ, ತೋರಿಸ್ತೀನಿ, ಅದು ವೀಡಿಯೋ ಮಾಡಿಲ್ಲ. ಮೇಲೆ 28 ಬಾಕ್ಸ್ ಎಕ್ಸ್ಟ್ರಾ ಹಾಕಿತ್ತ ತಗೊಂಬಂದು ಲೋಡ್ ಮಾಡಾದ್ಮೇಲೆ ಹಾಕೊಂಡ್ರದು. ದಾಬಸ್ಪೇಟೆ ಬಂದ್ವಿ, ಇಲ್ಲಿ ರೈಟ್ ತಗೋಬೇಕು. ರೈಟ್ ತಗೊಂಡು ಅಲ್ಲಿ ಯಾವುದೋ ಡಾಬಾ ಹತ್ರ ಗಾಡಿ ಹಾಕಿನ ಬರೋಣ ಅಂತ ಫೋನ್ ಮಾಡಿದ್ದೆ ನಮ್ಮ ಹುಡುಗ. ಲೆಫ್ಟ್ ಸೈಡ್ ಇರೋದು ಒಂದು ಗಾಡಿ, ಲೆಫ್ಟ್ ಸೈಡ್ ಇರೋದು ಒಂದು ಗಾಡಿ. ಬಾಕ್ಸ್ ಎಲ್ಲ ಸ್ವಲ್ಪ ಮಳೆ ಏನಾರು ಹಿಡ್ಕೊಂಬಿಟ್ರೆ ಗಾಡಿ ಕೊಡೋದೇ ಟೈಟ್. ಏನು ಮಾಡೋಂಗಿಲ್ಲ, ಇರೋದೇ ಅಷ್ಟು ಅಷ್ಟು ಮತ್ತು ಎಕ್ಸ್ಟ್ರಾ ಬಾಕ್ಸು ಲೋಡ್ ಮಾಡ್ಕೊಂಡಿದ್ದೀನಿ. ಗಾಡಿಗೆ ಹೇಳ್ತೀನಿ, ಟ್ರಿಪ್ಪು ಊರಿಗೆ ಹೋಗಿ ಒಂದೇ ಟ್ರಿಪ್ ಆಗೋದು. ಬೆಂಗಳೂರಿಗೆ ಬಂದು ಸೀದಾ ಚಿಕ್ಕಮಗಳೂರು ಲೋಡ್ ಮಾಡಿರೋ ಒಂದು ಟ್ರಿಪ್ ಲೆಕ್ಕ ಎಷ್ಟಾಯಿತು ಅಂತ ಹೇಳ್ತೀನಿ, ಎಷ್ಟು ಉಳಿತು ಅಂತ ಹೇಳ್ತೀನಿ. ಹೊರಟ್ವಿ ಈಗ ನೆಲಮಂಗಲ ತುಮಕೂರು ಟೋಲ್ಗೇಟ್ ಇದು. ಫೈನಲ್ ಚಿಕ್ಕಮಗಳೂರು ಮಾರ್ಕೆಟಲ್ಲಿ ಇದ್ದೀವಿ ಈಗ. ಮಳೆ ಮಾತ್ರ ಬಾಕ್ಸ್ ಎಲ್ಲ ನೆಂದು ಹೋಗಿದ್ವಿ, ಸರಿಯಾಗಿ ಬೈದ್ರು ಅವರು ಓನರು. ಬಾಕ್ಸ್ ನೆನೆಸ್ಕೊಂಬಂದ್ವಿ.